ಬಾಯಾರಿದ ಊರು. ರೋಹನ್ ಮತ್ತು ಸಮೀರ್ ಹೊರಟಿದ್ರು ಅದೃಶ್ಯಪುರದ ಹುಡುಕಾಟದಲ್ಲಿ. ಆದ್ರೆ ಮಾಯದ ದಾರಿಯಲ್ಲಿ ಸಿಕ್ಕಿದ್ರು. ಬಿರುಗಾಳಿಯಿಂದ ಮಷಿನ್ ಕೆಲಸ ನಿಲ್ಸಿತ್ತು. ಊರಲ್ಲೆಲ್ಲ ಕತ್ತಲೆ ತುಂಬಿತ್ತು. ಮಣ್ಣು ಮತ್ತು ಹಳೆಯ ಜ್ಞಾನದಿಂದ ಗೆಲುವಿನ ದಾರಿ ಕಾಣಿಸ್ತು. ಬೀಜಗಳೊಂದಿಗೆ ವಾಪಸ್ ಬಂದ್ರು ಬುಲ್ಬುಲ್ ನಗರ್ನ ಮತ್ತೆ ಉದ್ಧಾರ ಮಾಡಕ್ಕೆ. ಪ್ರಕೃತಿ ಮತ್ತೆ ಪ್ರಗತಿ ಎರಡೂ ಸೇರಿ ದುಃಖಗಳನ್ನ ಸೋಲ್ಸಕ್ಕೆ ಹೊರಬಂತು. ದಿನದ ಆರಂಭವಾಯಿತು. ಸೂರ್ಯನ ಜೋರಾದ ಬಿಸಿಲು ಬುಲ್ಬುಲ್ ನಗರ್ ಎಂಬ ಹೈಟೆಕ್ ಸಿಟಿಯ ಮೇಲೆ ಉರಿಯುತ್ತಿತ್ತು. ನೆಲ ಒಣಗಿ ಬಿರುಕು ಬಿಟ್ಟಿದೆ. ಹಳೆಯ ಕಟ್ಟಡಗಳು ಪಾಳು ಬಿದ್ದು ನಿಂತಿದೆ. ಜೋರಾದ ಗಾಳಿ ಧೂಳಿನಿಂದ ತುಂಬಿದೆ. ಮತ್ತೆ ಫೌಂಟೇನ್ನಲ್ಲಿ ನೀರೇ ಇಲ್ಲ. ಜನ ಹೈಟೆಕ್ ಸೂಟ್ ಹಾಕೊಂಡು ಅಲ್ಲಲ್ಲಿ ಓಡಾಡ್ತಾ ಇದ್ದಾರೆ. ಅವರೆಲ್ಲ ತುಂಬಾ ಸುಸ್ತಾಗಿ ಬೇಜಾರಿಂದ ಕಾಣ್ತಿದ್ದಾರೆ. ಆಗ ರೋಹನ್ ಮತ್ತು ಸಮೀರ್ ಎದುರಿಗೆ ಬರ್ತಾರೆ. ಅವರಿಬ್ರು ಕೂಡ ಹೈಟೆಕ್ ಸೂಟ್ ಹಾಕೊಂಡಿದ್ದಾರೆ. ರೋಹನ್ ಕೈಯಲ್ಲಿ ಒಂದು ಹಾಲೋಗ್ರಾಫಿಕ್ ರಿಸ್ಟ್ ಬ್ಯಾಂಡ್ ಇದೆ. ಅದು ಗಾಳಿಯಲ್ಲೇ ನಕ್ಷೆ ತೋರಿಸ್ತಾ ಇದೆ. ಆದ್ರೆ ಬ್ಯಾಟರಿ ಕಡಿಮೆ ಆಗಿರೋ ಕಾರಣದಿಂದ ಅದು ಪದೇ ಪದೇ ಆಫ್ ಆಗ್ತಾ ಇದೆ. ಸಮೀರ್, ನಾವೇನಾದ್ರೂ ಆ ಜಾಗನ ಬೇಗ ಹುಡುಕ್ಲಿಲ್ಲ ಅಂದ್ರೆ ಈ ಶೆಕೆಯಿಂದ ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಸಿಟಿಲಿರೋ ಅಷ್ಟು ನೀರು ಖಾಲಿ ಆಗ್ಬಿಟ್ಟಿದೆ. ಮತ್ತೆ ಮೆಷಿನ್ಗಳು ಕೂಡ ಈಗ ಕೇಳ್ತಾ ಇದಾವೆ. ನನಗಂತೂ ನಂಬೋಕೆ ಆಗ್ತಾ ಇಲ್ಲ ನಕ್ಷೆಲಿ ಇಲ್ದೇ ಇರುವಂತ ಜಾಗನ ನಾವು ಹುಡುಕ್ತಾ ಇದೀವಿ ಅಂತ. ಜನ ಈ ಊರ್ನ ಜಾದೂ ಊರು ಅಂತಾರೆ. ಅದು ಮಾಯ ಆಗುತ್ತೆ. ಹೀಗೆಲ್ಲ ಆಗೋದು ಸಾಧ್ಯ ಅನ್ಸುತ್ತಾ? ಇದು ಬರೀ ಜಾದೂ ಅಲ್ಲ ಸಮೀರ್, ಇದು ತುಂಬಾನೇ ಮೇಲ್ದರ್ಜೆಯ ಟೆಕ್ನಿಕ್. ಅಲ್ಲಿನ ಜನಗಳು ನಮ್ಗಿಂತ ತುಂಬಾ ಮುಂದಿದ್ದಾರೆ. ಅವರಾಗವ್ರೇ ಪ್ರಪಂಚದಿಂದ ಬಚ್ಚಿಟ್ಕೊಂಡಿದ್ದಾರೆ. ಅದರಿಂದ ಅವರು ಶಾಂತಿಯಾಗಿರ್ಬೋದು. ನಾವಲ್ಲಿಗೆ ಹೋಗ್ಲೇಬೇಕು. ರೋಹನ್ ಕೈಯಲ್ಲಿದ್ದ ಡಿವೈಸ್ ಬೀಪ್ ಸೌಂಡ್ ಮಾಡುತ್ತೆ. ತಕ್ಷಣ ತಾನಾಗೆ ಆಫ್ ಆಗೋಗುತ್ತೆ. ಅದರ ಬ್ಯಾಟರಿ ಪೂರ್ತಿಯಾಗಿ ಖಾಲಿಯಾಗೋಗಿದೆ. ಇಬ್ರು ದೂರದಲ್ಲಿ ನಿಂತು ಬೆಟ್ಟದ ಕಡೆ ನೋಡ್ತಿರ್ತಾರೆ. ಮತ್ತೊಂದು ನಿಟ್ಟುಸಿರು ಬಿಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ರೋಹನ್ ಮತ್ತೆ ಸಮೀರ್ ಇಬ್ರು ಒಂದು ಕಾಡಿನ ಮಧ್ಯೆ ಹೋಗ್ತಾ ಇದ್ದಾರೆ. ಮರಗಳು ದೊಡ್ಡದಾಗಿದೆ, ಆದ್ರೆ ಅಲ್ಲಿ ಯಾವುದೇ ಎಲೆಗಳಿಲ್ಲ. ಎಲ್ಲ ಒಣಗಿ ಸತ್ತ ಹಾಗೆ ಕಾಣ್ತಿದೆ. ಜೋರಾದ ಬಿಸಿಲು ನೇರವಾಗಿ ಭೂಮಿ ಮೇಲೆ ಬೀಳ್ತಿದೆ. ನಡೆದು ಹೋಗ್ತಿದ್ದ ರೋಹನ್ ಮತ್ತೆ ಸಮೀರ್ ಬೆವರಿನಿಂದ ಸ್ನಾನ ಮಾಡಿರ್ತಾರೆ. ಆಗ ಸಮೀರ್ ಒಂದು ಮರದ ಹತ್ರ ನಿಂತ್ಕೋತಾನೆ. ಅವನು ಸ್ವಲ್ಪ ಸುಸ್ತಾಗಿರ್ತಾನೆ. ರೋಹನ್, ನನಗಿನ್ ನಡೆಯೋಕ್ಕಾಗೋದಿಲ್ಲ. ನನ್ನ GPS ಸತ್ತು ಹೋಗ್ಬಿಟ್ಟಿದೆ. ಬಾಟಲ್ಗಳು ಕೂಡ ಖಾಲಿ ಆಗಿದಾವೆ. ನಾವಿಲ್ಲಿ ಸುಸ್ತಾಗಿ ಸತ್ತು ಹೋಗ್ಬಿಡ್ತೀವಿ. ರೋಹನ್ಗೆ ಅವರ ಸುತ್ತಮುತ್ತ ಒಂದು ವಿಚಿತ್ರವಾದ ಎಲೆಕ್ಟ್ರಾನಿಕ್ ಫೀಲ್ಡ್ ಇದೆ ಅನ್ಸುತ್ತೆ. ಇರು, ಇಲ್ಲಿ ಗಾಳಿ ಬೇರೆ ತರನೇ ಇದೆ. ನಿನಗೂ ಹಾಗೆ ಅನಿಸ್ತಾ ಇದೆಯಾ? ಇಲ್ಲಿ ಗಾಳಿನಲ್ಲಿ ಅಲೆ ಬೀಸ್ತಿರೋ ಹಾಗೆ? ರೋಹನ್ ತನ್ನ ಕೈಯನ್ನ ಗಾಳಿಯಲ್ಲಿ ಸ್ವಲ್ಪ ಮುಂದೆ ಮಾಡ್ತಾನೆ. ಆಗ ಇದ್ದಕ್ಕಿದ್ದಂಗೆ ಒಂದು ವಿಚಿತ್ರ ನಡೆಯುತ್ತೆ. ಅವನ ಕೈ ಗಾಳಿಯಲ್ಲಿ ಮಾಯ ಆಗುತ್ತೆ. ಅಲ್ಲಿ ಇನ್ನೊಂದೇ ಪ್ರಪಂಚದಲ್ಲಿ ಬದಲಾವಣೆ ಆದ ಹಾಗೆ ಕಾಣುತ್ತೆ. ಅದನ್ನು ನೋಡಿ ಸಮೀರ್ಗೆ ಗಾಬರಿ ಆಗುತ್ತೆ. ಅವನು ಹೆದರಿ 2 ಹೆಜ್ಜೆ ಹಿಂದೆ ಹೋಗ್ತಾನೆ. ಇದೇನು, ನಿನ್ ಕೈ ಎಲ್ಲಿ ಹೋಯ್ತು? ಇದೇ ಆ ಜಾಗ. ಇದು ಎಂತ ಫ್ರೀಕ್ವೆನ್ಸಿ ಶೀಲ್ಡ್ ಅಂದ್ರೆ ಇದ್ರ ಹಿಂದೆನೆ ಆ ಊರು ಅಡ್ಕೊಂಡಿರೋದು. ಹೆದರ್ಬೇಡ, ನೀನು ನನ್ನ ಹಿಂದೆ ಬಾ. ರೋಹನ್ ಧೈರ್ಯ ಮಾಡಿ ಮುಂದೆ ಹೋಗ್ತಾನೆ. ನಿಧಾನವಾಗಿ ಅವನ ಶರೀರ ಪೂರ್ತಿ ಗಾಳಿಯಲ್ಲಿ ಮಾಯ ಆಗೋಗುತ್ತೆ. ಸಮೀರ್ ಸ್ವಲ್ಪ ಭಯ ಆದ್ರೂ ಅವನ ಹಿಂದೆನೆ ಹೋಗ್ತಾನೆ. ಅವರಿಬ್ರು ಅದೃಶ್ಯಪುರ ಹಳ್ಳಿಯಲ್ಲಿ ಕಾಲಿಡ್ತಾರೆ. ಅವರಿಬ್ಬರಿಗೆ ತಮ್ಮ ಕಣ್ಣನ್ನೇ ನಂಬಕ್ಕಾಗ್ಲಿಲ್ಲ. ಈ ಹಳ್ಳಿ ಯಾವುದೋ ಹಾಲಿವುಡ್ ಸೂಪರ್ ಹಿಟ್ ಮೂವಿ ತರ ಕಾಣ್ತಿದೆ. ಅಲ್ಲಿನ ಮನೆಗಳು ರಾಜು ಮತ್ತೆ ಟೈಲ್ಸ್ ಗಳಿಂದ ಮಾಡಲ್ಪಟ್ಟಿದೆ. ಮತ್ತೆ ಗಾಳಿಯಲ್ಲಿ ತೇಲ್ತಾ ಇದೆ. ಇಲ್ಲಿ ಗಾಳಿ ತುಂಬಾ ಕ್ಲೀನ್ ಆಗಿದೆ. ಇಲ್ಲಿ ಎಲ್ಲ ಜೀವಂತ ಮತ್ತೆ ಸುಂದರವಾಗಿ ಕಾಣ್ತಾ ಇದೆ. ವಾವ್, ಇದು ಯಾವುದೋ ಬೇರೆ ಪ್ರಪಂಚ ಇದ್ದಂಗಿದೆ. ನೋಡು ರೋಹನ್, ಮನೆ ಗಾಳಿನಲ್ಲೇ ತೇಲ್ತಾ ಇದೆ. ಇದು ಅದೃಶ್ಯಪುರ. ಇಲ್ಲಿ ಟೆಕ್ನಿಕ್ಗಳು ಪ್ರಕೃತಿ ಜೊತೆ ಸೇರ್ಕೊಂಡು ಕೆಲಸ ಮಾಡುತ್ತೆ. ಅವರಿಬ್ರು ಆಶ್ಚರ್ಯದಿಂದ ಇದನ್ನೆಲ್ಲ ನೋಡ್ತಿರುವಾಗ್ಲೇ ಅವರಿಬ್ಬರ ಎದುರಿಗೆ ಒಬ್ಬ ಮಹಿಳೆ ಬರ್ತಾಳೆ. ಅವಳು ಕೂಡ ಒಂದು ಫ್ಯೂಚರಿಸ್ಟಿಕ್ ಸೂಟ್ ಹಾಕೊಂಡಿದ್ದಾಳೆ. ನೀವೆಲ್ಲ ಇಲ್ಲೇನ್ ಮಾಡ್ತಾ ಇದ್ದೀರಾ? ಹೊರಗಿನ ಪ್ರಪಂಚದಿಂದ ಇಲ್ಲಿಗೆ ಯಾರು ಬರೋ ಹಾಗಿಲ್ಲ. ನನ್ನ ಹೆಸರು ರೋಹನ್ ಅಂತ. ನಾವು ತುಂಬಾ ಕಷ್ಟದಲ್ಲಿದ್ದೀವಿ. ನಮ್ಮ ಊರಿನ ಜನಗಳು ಬಾಯಾರಿಕೆಯಿಂದ ಸತ್ತೋಗ್ತಿದ್ದಾರೆ. ನಮಗ್ ನಿಮ್ಮ ಸಹಾಯ ಬೇಕು. ನನಗೆ ಗೊತ್ತಿದೆ ನಿಮ್ಮ ಹತ್ರ ತುಂಬಾ ಅಡ್ವಾನ್ಸ್ಡ್ ಮೆಷಿನ್ಸ್ ಇದಾವೆ ಅಂತ. ಮೆಷಿನ್ಗಳೇ ಎಲ್ಲ ಆಗಕ್ಕಾಗಲ್ಲ. ನೀವು ನಮ್ಮ ಟೆಕ್ನಾಲಜಿ ಹಿಂದೆ ಬಂದಿದ್ದೀರಾ, ಆದ್ರೆ ನಿಮ್ಮಿಂದ ಅದನ್ನ ಸಂಭಾಳಿಸಕ್ಕಾಗತ್ತಾ? ಇಬ್ರು ಗೊಂದಲದಲ್ಲಿ ಬಿದ್ದಿದ್ದಾರೆ. ಅವರಿಗೆ ಏನು ಅರ್ಥ ಆಗ್ಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಮಾಯಾ ರೋಹನ್ ಮತ್ತೆ ಸಮೀರ್ನ ಅದೃಶ್ಯಪುರ ಹಳ್ಳಿಯ ಗ್ರ್ಯಾಂಡ್ ಕೌನ್ಸಿಲಿಂಗ್ ಹಾಲ್ಗೆ ಕರ್ಕೊಂಡು ಹೋಗ್ತಾಳೆ. ಹಾಲ್ನ ಗೋಡೆಗಳು ಹೈಟೆಕ್ ಆಗಿದೆ. ಅದು ತಮ್ಮ ಬಣ್ಣ ಬದಲಾಯಿಸ್ತಾ ಇರುತ್ತೆ. ಎಲ್ಲಾ ಕಡೆ ಹಾಲೋಗ್ರಾಫಿಕ್ ಸ್ಕ್ರೀನ್ ಹಾಕಿರ್ತಾರೆ. ಅದರಲ್ಲಿ ಹಳ್ಳಿಯ ಪರಿಸ್ಥಿತಿ ಗೊತ್ತಾಗ್ತಾ ಇದೆ. ಮಧ್ಯದಲ್ಲಿ ಕೌನ್ಸಿಲ್ನ ಸೀನಿಯರ್ ಡೈರೆಕ್ಟರ್ ವಿಕ್ರಮ್ ಕೂತಿರ್ತಾನೆ. ರೋಹನ್, ಸಮೀರ್ ಮತ್ತೆ ಮಾಯಾ
ಅವನ ಎದುರಿಗೆ ಬಂದು ಕೂತ್ಕೋತಾರೆ. ಇವರು ಸಿಟಿಯಿಂದ ಬಂದಿದ್ದಾರೆ. ಇವರಿಗೆ ನಮ್ಮ ಮೆಷಿನ್ ಮೇಲೆ ಇಷ್ಟ ಇದೆ. ನೋಡಿ, ನೀವು ಯಾವ ಟೆಕ್ನಿಕ್ ನ ಜಾದು ಅಂತ ಅನ್ಕೋತಿದ್ದೀರೋ ಅದು ಮೇಲಿನ ರೆಂಬೆ ಅಷ್ಟೇ. ನಿಜವಾದ ಶಕ್ತಿ ಬೇರುಗಳಲ್ಲಿರುತ್ತೆ. ಬೇರನ್ನೇ ಮರೆತು ಬಿಟ್ಟಿದ್ದೀರಾ. ನಮ್ಮ ಹತ್ರ ಈಗ ಬೇರೆ ಯಾವುದೇ ದಾರಿ ಇಲ್ಲ. ನಮ್ಗೇನಾದ್ರೂ ನಿಮ್ ಶಕ್ತಿಯ ಟೆಕ್ನಿಕ್ ಸಿಕ್ಕಿದ್ರೆ ನಾವು ನಮ್ಮ ಊರನ್ನ ಕಾಪಾಡ್ಕೋಬಹುದು. ಸರಿ, ನೀವು ಬೇಕಿದ್ರೆ ಇಲ್ಲಿ ಸ್ವಲ್ಪ ದಿನ ಇರಬಹುದು. ನೋಡಿ ಕಲ್ತ್ಕೊಡಿ ನಾವಿಲ್ಲಿ ಹೇಗಿರ್ತೀವಿ ಅಂತ. ರೋಹನ್ ಮತ್ತೆ ಸಮೀರ್ ಈ ನಾಗರಿಕತೆಯನ್ನು ಅರ್ಥ ಮಾಡಿಕೊಂಡು ಕಲಿಯೋ ಅವಕಾಶನ ಒಪ್ಕೋತಾರೆ. ಅವರು ಅದೃಶ್ಯಪುರದ ಜಮೀನಿಗೆ ಹೋಗ್ತಾರೆ. ಅಲ್ಲಿನ ಗಿಡಗಳು ಆರೋಗ್ಯವಾಗಿದೆ. ಅದರಲ್ಲಿ ಸಾಮಾನ್ಯಕ್ಕಿಂತ ದೊಡ್ಡ ಹಣ್ಣುಗಳು ಬಿಟ್ಟಿದೆ. ಒಬ್ಬ ವ್ಯಕ್ತಿ ಆ ಗಿಡಗಳನ್ನ ಮಕ್ಕಳ ಹಾಗೆ ನೋಡ್ಕೋತಾ ಇದ್ದಾನೆ. ಮತ್ತಿನ್ನೊಬ್ಬ ವ್ಯಕ್ತಿ ದೊಡ್ಡ ರಿಮೋಟ್ ಅಲ್ಲಿ ನೀರಿನ ಸ್ಪ್ರಿಂಕ್ಲರ್ ಹಾಕ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿ ಇಬ್ಬರಿಗೂ ತುಂಬಾ ಖುಷಿ ಆಗುತ್ತೆ. ರೋಹನ್, ಇಲ್ಲಿ ಕೆಲಸ ಮಾಡೋದು ಎಷ್ಟು ಸುಲಭ ಅಲ್ವಾ? ಬರೀ ಬಟನ್ ಒತ್ತಿದ್ರೆ ಸಾಕು, ಎಲ್ಲ ಕೆಲಸನೂ ಆಗ್ಬಿಡುತ್ತೆ. ನಮ್ಮೂರ್ ಕೂಡ ಹೀಗೆ ಇರ್ಬೇಕಿತ್ತು. ಹಾ, ಆದ್ರೆ ನೋಡು, ಇವ್ರು ಯಾರು ಮೆಷಿನ್ಗಳ ಮೇಲೆ ಪೂರ್ತಿಯಾಗಿ ಡಿಪೆಂಡ್ ಆಗಿಲ್ಲ. ಇವರು ಅವುಗಳ ಜೊತೆ ಮಾತಾಡ್ತಾರೆ. ಅವಕ್ಕೂ ಜೀವ ಇದೆ ಅನ್ನೋ ಹಾಗೆ. ಅವರಿಬ್ರು ಅಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಇದ್ದಕ್ಕಿದ್ದಂಗೆ ಭೂಮಿ ನಡಗತ್ತೆ. ಅದು ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಇದೇನಾಯ್ತು? ಭೂಕಂಪ ಆಯ್ತಾ? ಇಲ್ಲ, ನೋಡು, ಆ ದೊಡ್ಡ ಟವರು ಕೆಲಸ ಮಾಡ್ತಿಲ್ಲ. ಅವರೊಂದು ದೊಡ್ಡ ವಾಚ್ ಟವರ್ ಕ್ಲೋಸ್ ಆಗ್ತಿರೋದನ್ನ ನೋಡ್ತಾರೆ. ಅದರ ಡಿಸ್ಪ್ಲೇ ಪದೇ ಪದೇ ಆಫ್ ಆಗ್ತಾ ಇದೆ. ಇನ್ನೊಂದ್ ಕಡೆ ವಿಕ್ರಮ್ ಮತ್ತೆ ಮಾಯಾ ಕಂಟ್ರೋಲ್ ರೂಮ್ ಅಲ್ಲಿ ಒಂದು ದೊಡ್ಡ ಹೋಲೋಗ್ರಾಫಿಕ್ ಸ್ಕ್ರೀನ್ ಮುಂದೆ ನಿಂತಿದ್ದಾರೆ. ಎಲ್ಲಾ ಡಿಸ್ಪ್ಲೇಗಳು ಒಂದೊಂದಾಗೆ ಆಫ್ ಆಗ್ತಾ ಇದೆ. ಕೆಲಸ ಮಾಡ್ತಿದ್ದ ರೋಬೋಟ್ಗಳು ಕೂಡ ಒಂದೊಂದಾಗೆ ಆಫ್ ಆಗ್ತಾ ಇದೆ. ಒಂದು ದೊಡ್ಡ ಸೋಲಾರ್ ಬಿರುಗಾಳಿನೇ ಬಂದಿದೆ. ಅದು ನಮ್ಮ ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮೆಷಿನ್ಗಳನ್ನ ಆಫ್ ಮಾಡಿದೆ. ನಮ್ಮ ಶೀಲ್ಡ್ ಕೂಡ ಬೀಳೋ ಹಂತದಲ್ಲಿದೆ. ಈ ಪರದೆ ಬಿದ್ದೋದ್ರೆ ಹೊರಗಿನ ಪ್ರಪಂಚ ನಮ್ಮನ್ನ ನೋಡ್ಬಿಡುತ್ತೆ. ಮತ್ತೆ ನಮ್ಮ ನೀರಿನ ಮೆಷಿನ್ಗಳು ಕೂಡ ಆಫ್ ಆಗೋಗಿದೆ. ಹಳ್ಳಿಯವರೆಲ್ಲ ಬಾಯಾರಿಕೆಯಿಂದ ಸಾಯ್ತಾರೆ. ರೋಹನ್ ಮತ್ತೆ ಸಮೀರ್ ಓಡ್ತಾ ಆ ರೂಮ್ ಒಳಗೆ ಬರ್ತಾರೆ. ನಾವಿದನ್ನ ಸರಿ ಮಾಡಬಹುದಾ? ನಾನೊಬ್ಬ ಇಂಜಿನಿಯರ್. ಇಲ್ಲ ಮಗು, ಈ ಬಿರುಗಾಳಿ ಎಷ್ಟು ಶಕ್ತಿಶಾಲಿ ಅಂತಂದ್ರೆ ಯಾವುದೇ ಮೆಷಿನ್ ಕೂಡ ಈಗ ಕೆಲಸ ಮಾಡಲ್ಲ. ಈಗ ಟೆಕ್ನಿಕ್ ಮೋಸ ಮಾಡ್ತಿಲ್ಲ. ಅಲ್ಲೆಲ್ಲ ಟೆನ್ಷನ್ ಅಲ್ಲಿದ್ದಾರೆ. ಈಗ ಹಳ್ಳಿ ಬೇರೆ ರೀತಿ ಕಾಣ್ತಾ ಇದೆ. ಎಲ್ಲೂ ಬೆಳಕೇ ಇಲ್ಲ. ಗಾಳಿಯಲ್ಲಿ ತೇಲ್ತಾ ಇದ್ದ ಮನೆಗಳೆಲ್ಲ ನೆಲದ ಮೇಲೆ ಬಿದ್ದಿದೆ. ಜನರೆಲ್ಲ ಹೆದರಿಕೊಂಡಿದ್ದಾರೆ. ಅದೃಶ್ಯಪುರದ ಜನರಿಗೆ ಈಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಅವರು ತಮ್ಮ ಆಫ್ ಆಗಿ ಬಿದ್ದಿದ್ದ ಡಿವೈಸ್ ಮೇಲೆ ಮತ್ತೆ ಮತ್ತೆ ಬಟನ್ ಒತ್ತುತ್ತಾ ಇದ್ದಾರೆ. ನೀರೆಲ್ಲಿದೆ? ನನ್ನ ಮೆಷಿನ್ ಕೆಲಸ ಮಾಡ್ತಾ ಇಲ್ಲ. ನನಗೆ ಹಸಿವಾಗ್ತಾ ಇದೆ, ಆದ್ರೆ ಫುಡ್ ಡಿಸ್ಪೆನ್ಸರ್ ಆಫ್ ಆಗಿದೆ. ವಿಕ್ರಮ್, ಮಾಯಾ, ರೋಹನ್ ಮತ್ತೆ ಸಮೀರ್ ಈಗ್ಲೂ ಕಂಟ್ರೋಲ್ ರೂಮ್ ಅಲ್ಲೇ ಇದ್ದಾರೆ. ಅವರು ಇದನ್ನೆಲ್ಲ ತಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಇನ್ನೂ ಜಾಸ್ತಿ ಹೆದರ್ಕೋತಾರೆ. ರೋಹನ್, ಇವ್ರ ಟೆಕ್ನಿಕ್ ಏನಾದ್ರೂ ಫೇಲ್ ಆದ್ರೆ ಅವಾಗ ನಮ್ ಕತೆ ಏನು? ನಾವೆಲ್ಲಿ ಸಿಕ್ಕಾಕೊಂಡ್ವಿ. ನಾವೇನಾದ್ರೂ ಮಾಡ್ಲೇಬೇಕು. ಈಗ ಮೆಷಿನ್ಗಳು ಆನ್ ಆಗ್ತಿಲ್ಲ ಅಂತಂದ್ರೆ ನಾವು ಹಳೆ ವಿಧಾನಗಳಿಂದ ಕೆಲಸ ಮಾಡ್ಬೇಕಾಗುತ್ತೆ. ಅವರೆಲ್ಲ ಅಲ್ಲಿಂದ ಹೊರಟೋಗ್ತಾರೆ. 4 ಜನ ಹಳ್ಳಿಯ ಒಂದು ಒಣಗಿದ ಬಾವಿ ಹತ್ರ ಬರ್ತಾರೆ. ಆ ಬಾವಿ ಗಿಡಗಳು ಮತ್ತೆ ಧೂಳಿನಿಂದ ತುಂಬಿ ಹೋಗಿದೆ. ಅವರು ನೀರಿಗೋಸ್ಕರ ಪರದಾಡ್ತಿದ್ದ ಹಳ್ಳಿಯವರನ್ನ ನೋಡ್ತಾರೆ. ಸುಮ್ಮನೆ ಇರಿ. ವರ್ಷಗಳಿಂದ ನಾವು ಈ ಮೆಷಿನ್ಗಳ ಮೇಲೆ ನಂಬಿಕೆ ಇಟ್ಟಿದ್ವಿ, ಮತ್ತೆ ನಮ್ಮ ಹಳೆ ಕೆಲಸಗಳನ್ನ ಮರ್ತಿದೀವಿ. ಈಗ ಟೈಮ್ ಬಂದಿದೆ, ನಾವು ಮತ್ತೆ ನಮ್ಮ ಪೂರ್ವಜರ ವಿಧಾನದಲ್ಲೇ ಕೆಲಸ ಮಾಡೋಕೆ. ಆದ್ರೆ ನಮ್ಗೆ ಬಾವಿಯಿಂದ ನೀರು ತೆಗೆಯೋದಿಕ್ಕೆ ಬರಲ್ಲ. ನಮ್ಗೆ ಮೆಷಿನ್ಗಳೇ ನೀರನ್ನ ಕ್ಲೀನ್ ಮಾಡಿ ಕೊಡ್ತಾ ಇತ್ತು. ನಾನ್ ಸಹಾಯ ಮಾಡಬಲ್ಲೆ. ನಾನು ನನ್ನ ಪುಸ್ತಕಗಳಲ್ಲಿ ಓದಿದ್ದೀನಿ ಕರೆಂಟ್ ಇಲ್ಲದೆ ನೀರನ್ನ ಹೇಗೆ ಸ್ವಚ್ಛ ಮಾಡೋದು ಅಂತ. ವಿಕ್ರಮ್ ಮತ್ತೆ ಮಾಯಾ ಭರವಸೆಯ ದೃಷ್ಟಿಯಿಂದ ರೋಹನ್ ಕಡೆ ನೋಡ್ತಾರೆ. ಮಗು, ಇವತ್ತು ನೀನು ಪುಸ್ತಕದಲ್ಲಿ ಓದಿದ್ದು ಮತ್ತೆ ನಮ್ಮ ಹಳೆ ನೆನಪುಗಳೇ ನಮ್ಮನ್ನ ಕಾಪಾಡೋದು. ಆದ್ರೆ ನಾವು ನೀರನ್ನ ಇಲ್ಲಿಂದ ತೆಗಿಯೋಕಾಗಲ್ಲ. ನಾವು ನದಿ ಹತ್ರ ಹೋಗ್ಬೇಕು. ನಮ್ ಹಳ್ಳಿಯ ಪಶ್ಚಿಮ ದಿಕ್ಕಿಗೆ ಒಂದು ದೊಡ್ಡ ನದಿ ಇದೆ. ಬಹುಶಃ ನಾವು ಅಲ್ಲಿಗೆ ಹೋಗ್ಬಹುದು. ನಾವು ಬೇಗ ಹೋಗ್ಬೇಕು. ನಂತರ ಅವರೆಲ್ಲ ಅಲ್ಲಿಂದ ಹೊರಟೋಗ್ತಾರೆ. 4 ಜನ ಓಡ್ತಾ ನದಿ ತೀರಕ್ಕೆ ಬಂದು ಸೇರ್ತಾರೆ. ನದಿಯ ನೀರು ಶಾಂತವಾಗಿದೆ, ಆದ್ರೆ ಮೊದಲೇ ಮಲಿನವಾಗಿ ಕಾಣ್ತಿದೆ. ಯಾಕೆಂದ್ರೆ ಆಟೋಮ್ಯಾಟಿಕ್ ಫಿಲ್ಟರ್ ಮಷಿನ್ ಕೆಟ್ಟ ಹೋಗಿದೆ. ರೋಹನ್ ನದಿ ಹತ್ರ ಅಗಿಯೋದಕ್ಕೆ ಶುರು ಮಾಡ್ತಾನೆ. ರೋಹನ್, ನಾವ್ಯಾಕೆ ಹೊಂಡ ಮಾಡ್ತಾ ಇದೀವಿ? ನೀರು ನದಿಲಿದೆ ಅಲ್ವಾ? ಸಮೀರ್, ನಾವೇನಾದ್ರೂ ನದಿಲಿರೋ ನೀರ್ನ ಹಾಗೆ ಕುಡಿದ್ರೆ ಹುಷಾರ್ ತಪ್ಪಿಡ್ತೀವಿ. ನಾವು ಕಲ್ಲು ಮಣ್ಣಿಂದ ಒಂದು ಪ್ರಾಕೃತಿಕ ಫಿಲ್ಟರ್ ಮಾಡೋಣ. ಇದೇ ವಿಧಾನನ ನಮ್ಮ ತಾತ ಮುತ್ತಾತಂದ್ರು ಆವಾಗ ಉಪಯೋಗಿಸ್ತಿದ್ರು. ನಂತರ ಆ ಗುಂಡಿಲಿ ರೋಹನ್ ಇದ್ದಿಲು ಮತ್ತೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ತುಂಬ್ತಾನೆ. ಇದು ತುಂಬಾ ಸರಳವಾಗೇ ಇದೆ. ಮಣ್ಣು ತಾನೇ ಒಂದು ದೊಡ್ಡ ಫಿಲ್ಟರ್ ಅಂತ ನಾವು ಮರೆತು ಬಿಟ್ಟಿದ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಆ ಹಳ್ಳದಿಂದ ಕ್ಲೀನ್ ಆದ ನೀರು ಬರುತ್ತೆ. ನೀರು ಕುಡಿಯಕ್ಕೆ ಯೋಗ್ಯವಾದ ಹಾಗೆ ಹೊಳಿತಾ ಇರುತ್ತೆ.
ಮಾಯಾ ಸ್ವಲ್ಪ ಕುಡಿದು ನೋಡಿ ಖುಷಿಯಿಂದ ನಗ್ತಾಳೆ. ಈ ನೀರು ಮೆಷಿನ್ ನೀರಿಗಿಂತ ತುಂಬಾ ಸಿಹಿಯಾಗಿದೆ. ವಾ, ಬಹುಶಃ ಈಗ ನಾವು ಈ ನೀರನ್ನು ಉಪಯೋಗಿಸ್ಕೊಂಡು ಈ ಕಷ್ಟದಿಂದ ಹೊರಗಡೆ ಬರ್ಬೋದು ಅನ್ಸುತ್ತೆ. ಈಗ ಎಲ್ಲರಿಗೂ ಸಂತೋಷ ಆಗುತ್ತೆ. ಮಾರನೇ ದಿನ ಹಳ್ಳಿ ಮತ್ತೆ ಸಾಮಾನ್ಯವಾಗಿದೆ. ಆದ್ರೆ ಈಗ ಯಾವುದೇ ಮೆಷಿನ್ ಇಲ್ಲ. ವಿಕ್ರಮ್ ಯುವಕರಿಗೆ ಹೇಳ್ಕೊಡ್ತಿದ್ದಾನೆ ಏನಂದ್ರೆ ಮಣ್ಣನ್ನ ಉಪಯೋಗಿಸಿ ಮನೆಗಳನ್ನ ತಂಪಾಗಿ ಹೇಗಿಟ್ಕೊಳ್ಳೋದು ಅಂತ. ಅವರು ಗಾಜಿನ ಗೋಡೆಗಳ ಮೇಲೆ ಮಣ್ಣು ಮತ್ತು ಹುಲ್ಲಿನ ಮಿಶ್ರಣನ ಹಾಕ್ತಾ ಇದ್ದಾರೆ. ರೋಹನ್ ಅವರಿಗೆ ಲಿವರ್ ಮತ್ತೆ ಪುಲ್ಲಿನ ಉಪಯೋಗಿಸಿ ಭಾರವಾದ ವಸ್ತುಗಳನ್ನ ಎತ್ತೋದು ಹೇಗೆ ಅಂತ ಹೇಳ್ಕೊಡ್ತಿದ್ದಾನೆ. ಅವರು ಮರದ ಬೇರುಗಳಿಂದ ಮಾಡಿದ ದಪ್ಪನಾದ ಹಗ್ಗನ ಉಪಯೋಗಿಸ್ತಿದ್ದಾರೆ. ನೋಡಿದ್ಯಾ ಮಗು, ಟೆಕ್ನಿಕ್ ಅಂತ ಅಂದ್ರೆ ಬರೀ ಚಿಪ್ ಮತ್ತೆ ಕರೆಂಟ್ ಮಾತ್ರ ಅಲ್ಲ. ಟೆಕ್ನಿಕ್ ನ ಅರ್ಥ ಯೋಚನೆ, ಪ್ರಕೃತಿಯ ನಿಯಮಗಳನ್ನ ಅರ್ಥ ಮಾಡ್ಕೊಳ್ಳೋದೇ ನಿಜವಾದ ವಿಜ್ಞಾನ. ನಿಜ ಹೇಳ, ಕೈಯಲ್ಲಿ ಕೆಲಸ ಮಾಡೋದ್ರಿಂದ ಸಿಗೋ ಸುಖನೇ ಬೇರೆ. ಮೆಷಿನ್ ಜೊತೆ ಸೇರಿ ನಾವು ಕೂಡ ಮೆಷಿನ್ ಆಗ್ಬಿಟ್ಟಿದ್ವಿ. ಮಾಯಾ ಹಳ್ಳಿಯ ಹೆಂಗಸರಿಗೆಲ್ಲ ಗಿಡಗಳಿಂದ ಔಷಧಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದಾಳೆ. ಯಾಕೆಂದ್ರೆ ರೋಬೋಟ್ ಡಾಕ್ಟರ್ ಈಗ ಕೆಲಸ ಮಾಡ್ತಿಲ್ಲ. ಅವರು ಗಿಡಗಳಿಂದ ಔಷಧಿ ತಯಾರಿಸಿ ಒಂದು ಮಗುವಿನ ಗಾಯಕ್ಕೆ ಹಚ್ತಾರೆ. ನಮ್ಮ ಪೂರ್ವಜರು ಈ ಗಿಡ ಮರಗಳಲ್ಲಿ ಜಾದೂನೇ ಇಟ್ಟಿದ್ದಾರೆ. ನಾವು ಮಷೀನ್ಗಳ ಹಿಂದೆ ಓಡ್ತಾ ಈ ಜಾದೂನ ಕಳ್ಕೊಂಡ್ಬಿಟ್ಟಿದ್ವಿ. ಈಗ ಎಲ್ಲರ ಮುಖದ ಮೇಲೆ ನಂಬಿಕೆ ಇತ್ತು. ಅವರು ಮೆಷಿನ್ಗಳ ಸಹಾಯವಿಲ್ಲದೆ ತಮ್ಮ ಕೆಲಸನ ತಾವೇ ಮಾಡ್ಕೊಳ್ಳೋ ಭರವಸೆ ಹೊಂದಿದ್ದಾರೆ. ಮತ್ತೆ 3 ದಿನಗಳ ನಂತರ ರಾತ್ರಿಯ ಹೊತ್ತಲ್ಲಿ ಮತ್ತೆ ಹಳ್ಳಿ ಜೀವಂತವಾಗಿ ಕಾಣ್ತಿದೆ. ಈಗ ಇಲ್ಲಿ ಹೋಲೋಗ್ರಾಫಿಕ್ ಲೈಟ್ಸ್ ಇಲ್ಲ, ಆದ್ರೆ ಎಣ್ಣೆ ದೀಪ ಮತ್ತೆ ಚಿಕ್ಕ ಚಿಕ್ಕ ಬೆಂಕಿ ಉರಿತಿದೆ. ಜನ ಎಲ್ಲ ಒಟ್ಟಿಗೆ ಕೂತು ಮಾತಾಡ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಮತ್ತೆ ಅದೇ ಹಳೆ ಧ್ವನಿ ಕೇಳಿಸುತ್ತೆ. ಮೇನ್ ವಾಚ್ ಟವರ್ನ ಲೈಟ್ಸ್ ಮತ್ತೆ ಹೊಳೆಯಕ್ಕೆ ಶುರುವಾಗುತ್ತೆ ಮತ್ತು ಹಸಿರು ಬೆಳಕಿನಲ್ಲಿ ಹೊಳಿತಾ ಇರುತ್ತೆ. ರೋಬೋಟ್ ಮತ್ತೆ ಬೀಪ್ ಮಾಡಕ್ಕೆ ಶುರು ಮಾಡುತ್ತೆ, ಮತ್ತೆ ಓಡಾಡಕ್ಕೂ ಶುರು ಮಾಡುತ್ತೆ. ಮತ್ತೆ ಪವರ್ ವಾಪಸ್ ಬಂದಿದೆ. ಬಿರುಗಾಳಿ ನಿಂತು ಹೋಯ್ತು. ನಮ್ಮ ಪವರ್ ಮತ್ತೆ ವಾಪಸ್ ಬಂತು. ಜನ ಎಲ್ಲ ಸಂತೋಷದಿಂದ ಕುಣಿದಾಡ್ತಾರೆ. ನಿಲ್ಲಿ, ಮೆಷಿನ್ಗಳು ಅವುಗಳ ಕೆಲಸ ಮಾಡ್ಲಿ, ಆದ್ರೆ ನಾವು ಈ 3 ದಿನದಲ್ಲಿ ಕಲ್ತಿರೋ ಕೆಲಸ ಇದೆಯಲ್ಲ, ಅದನ್ನ ಮರಿಬೇಡಿ. ನಿಜವಾದ ಬೆಳವಣಿಗೆ ಆಗೋದು ಟೆಕ್ನಿಕ್ ಮತ್ತೆ ಪರಂಪರೆ ಜೊತೆಗೆ ಹೋದಾಗ. ಎಲ್ಲರೂ ತುಂಬಾ ಖುಷಿ ಪಡ್ತಾರೆ. ರೋಹನ್ ಮತ್ತೆ ಸಮೀರ್ನ ಎಷ್ಟು ಗೌರವಿಸ್ತಾರೆ ಅಂದ್ರೆ ಅವರು ತಮ್ಮ ನಾಗರಿಕತೆನ ರಕ್ಷಿಸದಂತೆ. ಈಗ ಅವರು ಹೊರಡುವ ಸಮಯ ಬಂದಾಯ್ತು. ಅವರಿಬ್ಬರನ್ನು ಈಗ ಅದೃಶ್ಯಪುರದಿಂದ ಹೊರಗಡೆ ಬಿಡೋದಕ್ಕೆ ಬರ್ತಾರೆ. ರೋಹನ್ ಮತ್ತೆ ಸಮೀರ್ ಆ ಅದೃಶ್ಯ ಬಾಗಿಲಿನ ಹತ್ರ ನಿಂತಿರ್ತಾರೆ. ನೀನು ನಮಗೆ ತುಂಬಾ ಸಹಾಯ ಮಾಡ್ದೆ ರೋಹನ್. ನಾವ್ ಯಾರು ಅಂತ ನೀನು ನಮ್ಗೆ ನೆನಪಿಸ್ದೆ. ಈ ಬೀಜ ತಗೋ ಮಗು. ಈ ಗಿಡ ಜಾಸ್ತಿ ನೀರನ್ನ ಬಳಸ್ಕೊಳ್ದೇನೆ ಬೆಳೆಯುತ್ತೆ. ಇದನ್ನ ನಿಮ್ಮೂರಿಗೆ ತಗೊಂಡು ಹೋಗಿ ಮತ್ತೆ ನೆನ್ಪಿಡ್ಕೊಳ್ಳಿ, ಮೆಷಿನ್ಗಳು ನಿಂತಾಗ ಭಯ ಪಡ್ಬೇಡಿ. ನಿಮ್ಮ ಮಣ್ಣಿನ ಕಡೆ ಒಂದ್ಸರಿ ನೋಡಿ. ರೋಹನ್ ವಿಕ್ರಮ್ ಕೈಯಿಂದ ಬೀಜಗಳಿಂದ ತುಂಬಿದ ಬ್ಯಾಗ್ ಇಸ್ಕೋತಾನೆ. ಧನ್ಯವಾದ. ಈಗ ನನಗೆ ಅರ್ಥ ಆಯ್ತು. ನಾವು ನಮ್ಮ ಊರನ್ನ ಬರೀ ಮಷೀನಿಂದ ಮಾತ್ರ ಅಲ್ಲ, ಹಳೆ ಟೆಕ್ನಿಕ್ಗಳನ್ನ ಉಪಯೋಗಿಸಿ ಕೂಡ ಕಾಪಾಡ್ತೀವಿ. ನಾವು ಒಂದು ಹೊಸ ಸಿಟಿನೇ ಮಾಡ್ತೀವಿ, ಸುಂದರವಾಗಿ ಸ್ಟ್ರಾಂಗ್ ಆಗಿರೋ ಹಾಗೆ. ಸರಿ ಅದೃಶ್ಯಪುರ ವಾಸಿಗಳೇ, ನಾವೀಗ ಹೊರಡ್ತೀವಿ. ಎಲ್ಲ ಒಬ್ರನ್ನೊಬ್ರು ನೋಡಿ ಸ್ಮೈಲ್ ಮಾಡ್ತಾರೆ. ನಂತರ ರೋಹನ್ ಮತ್ತೆ ಸಮೀರ್ ಬೆಳಕಿನ ಬಾಗಿಲೊಳಗೆ ಕಾಲಿಡ್ತಾರೆ. ರೋಹನ್ ಮತ್ತೆ ಸಮೀರ್ ಈಗ ಮತ್ತೆ ಅದೇ ಧೂಳಿನಿಂದ ತುಂಬಿದ ಕಾಡಲ್ಲಿದ್ದಾರೆ. ಆದ್ರೆ ಈಗ ಅವರಿಗೆ ಭಯ ಇಲ್ಲ. ಅವರೊಂದು ಹೊಸ ಪ್ಲಾನ್ ಜೊತೆ ಊರಿನ ಕಡೆ ಹೊರಡ್ತಾರೆ.